ಶುಭೋದಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಸನ್ನ ಕುಮಾರ್ ಶೆಟ್ಟಿ. ಶೈಕ್ಷಣಿಕ ವರ್ಷ ಪ್ರಾರಂಭವಾಗುತ್ತಿರುವ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕನ್ನಡ ತರಗತಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆನ್ಲೈನ್ ತರಗತಿಗಳು ಪ್ರಾರಂಭವಾಗಿದೆ. ಬೇರೆಲ್ಲ ವಿಷಯಗಳು ನೀವು ನೋಡಿದ್ದೀರಿ. ಇವತ್ತು ಕನ್ನಡವನ್ನು ನಾನು ನಿಮಗೆ ಬೋಧಿಸಲಿಕ್ಕಿದ್ದೇನೆ. 6ನೇ ತರಗತಿಯಲ್ಲಿ ಮೊದಲ ಪಾಠ ಯಾವುದಿತ್ತು ಅಂತ ಕೇಳಿದರೆ ಇದು ಅತಿ ಆಸೆ ಗತಿ ಕೇಡು. ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇದ್ದರೆ ಈ ಆನ್ಲೈನ್ ಕ್ಲಾಸ್ಗಳನ್ನು ನೋಡುವಾಗ ಟೆಕ್ಸ್ಟ್ ಬುಕ್ಕನ್ನು ತೆಗೆದಿಡಿ. ಅತಿ ಆಸೆ ಗತಿ ಕೇಡು. ಇವತ್ತು ನಾವು ಮೊದಲ 2 ಪ್ಯಾರವನ್ನು ಅಭ್ಯಾಸಿಸೋಣ. ಅದರಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅತಿ ಆಸೆ ಗತಿ ಕೇಡು, ಇದೆಲ್ಲ ನಾವು ಸಣ್ಣದ್ರಿಂದ ಕೇಳಿ ಬಂದಿರುವಂತಹ ಮಾತುಗಳು. ಗಾದೆ ಮಾತು ಅಂತ ಹೇಳ್ತಾರೆ. ಊರಿಗೆ ಅರಸನಾದರೂ ತಾಯಿಗೆ ಮಗ, ಅತಿ ಆಸೆ ಗತಿಗೇಡು, ಉಪ್ಪರಿಗೆ ಮನೆಯಾದರೂ ಉಪ್ಪಿಲ್ಲದೆ ತೀರದು, ಎಲ್ಲ ಗಾದೆ ಮಾತುಗಳನ್ನು ನಾವು ಕೇಳಿದ್ದೇವೆ. ಇಲ್ಲಿ ನಿಮಗೆ ಈ ಪಾಠದಲ್ಲಿ ಯಾವ ಸಂದೇಶವನ್ನು ಕೊಡ್ತದೆ ಅಂದರೆ, ಅತಿಯಾದ ಆಸೆ ಇರಬಾರ್ದು, ಅದು ನಮ್ಮ ಗತಿ ಕೇಡು. ಆಸೆ ಇರಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರಬೇಕು. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಕನಸನ್ನು ಕಾಣಬೇಕು ಅಂತ. ನಾವು ದೊಡ್ಡ ವ್ಯಕ್ತಿಗಳಾಗಬೇಕು ಅನ್ನೋಂಥ ಕನಸನ್ನು ಕಾಣಬೇಕು ಅಲ್ವಾ. ಅದು ಬಿಟ್ಟು ಅತಿಯಾದ ಆಸೆಗಳನ್ನು ನಾವು ಅಲ್ಲಿ ಇಟ್ಕೊಂಡ್ರೆ ಅದು ನಮ್ಮನ್ನೇ ನಮ್ಮ ಅಧಪತನಕ್ಕೆ ಕಾರಣವಾಗ್ತದೆ ಅಂತ ಹೇಳುವಂಥ ಸಂದೇಶವನ್ನು ಈ ಪಾಠ ಕೊಡ್ತದೆ. ಒಂದು ಕಥೆಯ ಮೂಲಕ ನಿಮಗೆ ಈ ನೀತಿಯನ್ನು ತಿಳಿಸ್ತದೆ. ಒಬ್ಬ ಬೆಸ್ತನು ಸಮುದ್ರ ತೀರದಲ್ಲಿ ತನ್ನ ಹೆಂಡತಿಯ ಜೊತೆ ಸುಖವಾಗಿ ಕಾಲ ಕಳೆಯುತ್ತಿದ್ದನು. ಪ್ರತಿದಿನವೂ ಬೆಳಗ್ಗೆ ಮೀನುಗಳನ್ನು ಹಿಡಿಯುವುದು ಮತ್ತು ಅದನ್ನು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಮಾರುವ ಕೆಲಸವನ್ನು ಮಾಡುತ್ತಿದ್ದನು. ಅದರಿಂದ ಬಂದ ಹಣದಿಂದಲೇ ತನ್ನ ಜೀವನವನ್ನು ಸಾಗಿಸುತ್ತಿದ್ದನು. ಅವನ ಹೆಂಡತಿಯು ತೃಪ್ತಿಯಿಂದ ಇದ್ದಳು. ಹೀಗೆ ಪ್ರತಿದಿನದಂತೆ ಅವನು ಸಮುದ್ರಕ್ಕೆ ಹೋಗಿ ಮೀನುಗಳನ್ನು ಹಿಡಿಯಲು ಗಾಳವನ್ನು ಬೀಸಿದನು. ಅವನಿಗೆ ಸ್ವಲ್ಪ ಹೊತ್ತು ಯಾವುದೇ ದೊಡ್ಡ ಮೀನುಗಳು ಸಿಕ್ಕಲಿಲ್ಲ. ನಂತರ ಗಾಳವನ್ನು ಬೀಸಿದಾಗ ಅದರಲ್ಲಿ ಒಂದು ದೊಡ್ಡ ಮೀನು ಸಿಕ್ಕಿ ಹಾಕಿಕೊಂಡಿತು. ಅವನು ಬಹಳ ಭಾರವಾಗಿದ್ದ ಆ ಮೀನನ್ನು ದಡಕ್ಕೆ ಎಳೆದು ತರಲು ಮುಂದಾದನು. ತಕ್ಷಣವೇ ಆ ಮೀನು ಮಾತನಾಡಲು ಆರಂಭಿಸಿ, ಎಲೈ ಬೆಸ್ತನೇ, ನನ್ನನ್ನು ಮತ್ತೆ ನೀರಿಗೆ ಬಿಟ್ಟು ಬಿಡು, ನನ್ನ ಪ್ರಾಣವನ್ನು ಉಳಿಸು. ನೀನು ಇಲ್ಲಿಗೆ ಯಾವಾಗ ಬಂದು ಏನು ಕೇಳಿದರೂ ಕೊಡುತ್ತೇನೆ, ಇಲ್ಲ ಎನ್ನುವುದಿಲ್ಲ ಎಂದಿತು. ಇಲ್ಲಿವರೆಗೆ ನೋಡ್ಕೊಳ್ಳಿ. ಒಬ್ಬ ಬೆಸ್ತನು ಸಮುದ್ರ ತೀರದಲ್ಲಿ ತನ್ನ ಹೆಂಡತಿಯ ಜೊತೆ ಸುಖವಾಗಿ ಕಾಲ ಕಳೆಯುತ್ತಿದ್ದನು. ಬೆಸ್ತ ಅಂತ ಯಾರು ಕೇಳಿದ್ರೆ ಮೀನನ್ನು ಹಿಡಿಯುವವನು, ಮೀನುಗಾರ ಅಂತ ಕರೀತಾರೆ. ಅದನ್ನ ನಮ್ಮ ಕರಾವಳಿಯಲ್ಲಿ ಮೊಗವೀರ, ಮೊಗದಲ್ಲಿ ವೀರ ಕಳೆಯನ್ನು ಹೊಂದಿರುವವನು ಮೊಗವೀರ ಅಂತ ಕರೀತಾರೆ. ಹೀಗೆ ಬೆಸ್ತ ಅಂತ ಹೇಳ್ತಾರೆ. ಮೀನನ್ನು ಹಿಡಿಯುವವನು ಸಮುದ್ರ ತೀರದಲ್ಲಿ ತನ್ನ ಹೆಂಡತಿಯ ಜೊತೆ ಸುಖವಾಗಿ ಕಾಲ ಕಳೆಯುತ್ತಿದ್ದನು. ತನ್ನ ಹೆಂಡತಿಯ ಜೊತೆ ತುಂಬ ಸಂತೋಷದಿಂದ ದಿನ ಮೀನನ್ನು ಹಿಡಿದು ಆ ಮೀನನ್ನು ಮಾರಿ ಹಣವನ್ನು ಪಡೆದು ಖುಷಿಯಲ್ಲಿ ಕಾಲವನ್ನು ಕಳೆಯುತ್ತಿದ್ದ. ಪ್ರತಿದಿನವೂ ಬೆಳಿಗ್ಗೆ ಮೀನುಗಳನ್ನು ಹಿಡಿಯುವುದು ಮತ್ತು ಅದನ್ನು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಮಾರುವ ಕೆಲಸವನ್ನು ಮಾಡುತ್ತಿದ್ದನು. ನಾವು ಹೆಚ್ಚಿನವರು ಮೀನು ತಿಂತಾರೆ ಅಲ್ವಾ, ಕೆಲವರೆಲ್ಲ ತಿನ್ನುವುದಿಲ್ಲ, ಆದರೆ ಹೆಚ್ಚಿನವರು ತಿಂತಾರೆ ಅಲ್ವಾ. ಕರಾವಳಿಯಲ್ಲಿ ಶ್ರೇಷ್ಠ ಖಾದ್ಯ ಯಾವುದು ಕೇಳಿದ್ರೆ ಅಲ್ವಾ, ನಾವು ಮೀನಿನ ಆಹಾರಗಳನ್ನು ಎಲ್ಲ ನಾವು ನೋಡ್ತೇವೆ. ಹೀಗೆ ಮೀನನ್ನು ನಾವೇನು ಹಿಡೀಲಿಕ್ಕೆ ಹೋಗ್ತೇವಾ? ನಾವು ಹಿಡೀಲಿಕ್ಕೆ ಹೋಗೋದಿಲ್ಲ. ಹಾಗಾದ್ರೆ ನಮ್ಗೆ ಎಲ್ಲಿಂದ ಬರುತ್ತೆ ಮೀನು ಕೇಳಿದ್ರೆ, ಅದು ಏನು, ಇಂತಹ ಬೆಸ್ತರು ಸಮುದ್ರದಲ್ಲಿ ಅಲೆಗಳ ನಡುವೆ ಹೋರಾಟವನ್ನು ಮಾಡಿ ಮೀನನ್ನು ಹಿಡಿದು ನಮ್ಗೆ ಕೊಡ್ತಾರೆ ಅಲ್ವಾ. ನಾವು ಹಣ ಕೊಟ್ಟು ತರ್ತೇವೆ. ಆ ಹಣದಿಂದ ಅವರು ಜೀವನವನ್ನು ಸಾಗಿಸ್ತಾರೆ. ಹೀಗೆ ಮೀನನ್ನು ಹಿಡಿಯುವುದು, ಅದನ್ನು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಮಾರುವ ಕೆಲಸವನ್ನು ಮಾಡ್ತಾ ಇದ್ದ. ನಾವು ಹೋದರೆ, ಈಗ ಎಲ್ಲಾದರೂ ಸಿಟಿಗೆ ಹೋದರೆ ನಮ್ಗೆ ಅಲ್ಲಿ ಸಿಗುತ್ತೆ. ಫಿಶ್ ಮಾರ್ಕೆಟ್ ಎಲ್ಲಿ ಕೇಳಿದ್ರೆ ಅಲ್ಲಿ ಬೇಕಾದಷ್ಟು ಮೀನುಗಳು ನೋಡ್ತೇವೆ. ಆದರೆ ಬೆಸ್ತರ ಎಫರ್ಟನ್ನು ನಾವು ನೋಡೋದಿಲ್ಲ. ದುಡ್ಡು ಕೊಡ್ಲಿಕ್ಕೆ ಹೋದಾಗ ಸ್ವಲ್ಪ ಚರ್ಚೆ ಮಾಡ್ತೇವೆ ಅಲ್ವಾ. ಓಕೆ, ವ್ಯವಹಾರದಲ್ಲಿ ಇದೆಲ್ಲ ಇದ್ದದೆ. ಮಾರುವ ಕೆಲಸವನ್ನು ಮಾಡುತ್ತಿದ್ದನು. ಅದರಿಂದ ಬಂದ ಹಣದಿಂದಲೇ ತನ್ನ ಜೀವನವನ್ನು ಸಾಗಿಸ್ತಿದ್ದನು. ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಕಾಯಕ ಕೆಲಸ ಅನ್ನುವಂಥದ್ದಿದೆ. ಹಾಗೆ ಇಲ್ಲಿ ಬಂದಿರುವ ಹಣದಿಂದ ಅವನು ಜೀವನವನ್ನು ಸಾಗಿಸ್ತಿದ್ದನು. ಅವನ ಹೆಂಡತಿಯು ತೃಪ್ತಿಯಿಂದ ಇದ್ದಳು. ಗಂಡನ ಸಂಪಾದನೆಯಿಂದ ಬಂದ ಹಣದಿಂದ ಅವರು ತೃಪ್ತಿಯಿಂದ ಇದ್ರು ಅಲ್ವಾ. ಬಹಳಷ್ಟು ಮುಖ್ಯವಾಗಿರುವುದು ಅಂದರೆ ತೃಪ್ತಿ. ಮನುಷ್ಯನಿಗೆ ತೃಪ್ತಿ ಅನ್ನುವುದು ಇಲ್ಲ ಅಂತೆ ಅಲ್ವಾ. ಎಷ್ಟೇ ಬಂದರೂ ಸಹ ಬೇಕು ಬೇಕು ಅನ್ನುವಂಥದ್ದು. ಅದರಿಂದ ಈ ಬೇಕುಗಳ ನಡುವೆ ಹೆಂಡತಿ ತನ್ನ ಗಂಡಗೆ ಮೀನು ಹಿಡಿದಿರುವುದನ್ನು ಹಿಡಿದು ಮಾರಿ ಬಂದಿರುವ ಹಣದಿಂದಲೇ ತೃಪ್ತಿಯನ್ನು ಹೊಂದಿದ್ರು ಅಲ್ವಾ. ನಾವು ತೃಪ್ತಿ ಎಲ್ಲಿ ಸಿಗತ್ತೆ ಕೇಳಿದರೆ, ನಮ್ಮ ಮನಸ್ಸಲ್ಲೇ ನಾವು ತಂದಿಟ್ಕೊಳ್ಬೇಕು ಆ ತೃಪ್ತಿ. ವಿನಃ ಬೇರೆ ಎಲ್ಲಿಯೂ ಸಹ ಸಿಗೋದಿಲ್ಲ. ಆಸೆಗಳು ಹೆಚ್ಚಾದ ಹಾಗೆ ತೃಪ್ತಿ ಅನ್ನೋದು ನಮ್ಮಿಂದ ದೂರವಾಗ್ತಾ ಹೋಗ್ತದೆ. ಅದರಿಂದ ತೃಪ್ತಿಯ ಜೀವನ ಬಹಳ ಮುಖ್ಯ. ಹೀಗೆ ಪ್ರತಿದಿನದಂತೆ ಅವನು ಸಮುದ್ರಕ್ಕೆ ಹೋಗಿ ಮೀನುಗಳನ್ನು ಹಿಡಿಯಲು ಗಾಳವನ್ನು ಬೀಸಿದನು. ಆಯಿತಾ. ಮೀನನ್ನು ಹಿಡಿಯುವುದು ಅಷ್ಟು ಸುಲಭವಲ್ಲ. ಯಾಕಂದರೆ ನೀರಿನಲ್ಲಿ ಮೀನಿನ ಸಾಮ್ರಾಜ್ಯ. ಮೀನು ಸ್ವಚ್ಛಂದವಾಗಿ ಓಡಾಡ್ತಾ ಇರುತ್ತೆ. ಅದನ್ನು ಹಿಡಿದು
ತರುವುದು ಬಹಳ ಕಷ್ಟ ಅಲ್ವಾ. ಅದರಿಂದ ಮೀನನ್ನು ಹಿಡಿಲಿಕ್ಕೆ ಗಾಳವನ್ನು ಬೀಸಿದನು. ಗಾಳ ಅಂತ ಹೇಳಿದರೆ ಏನು ಕೇಳಿದರೆ ಒಂದು ಒಂದು ಕೊಕ್ಕೆಗೆ ಆಹಾರವನ್ನು ಹಾಕಿ ನದಿಗೆ ಎಸಿತಾನೆ. ಆಗ ಎಸೆದಾಗ ಈ ಮೀನು ಅದು ಆಹಾರ ಎಂದು ಭಾವಿಸಿ ಬಂದು ಬಾಯಿ ಹಾಕ್ತದೆ. ಆಗ ಆ ಕೊಕ್ಕೆ ಏನಿದೆ ಮೀನಿನ ಗಂಟಲೊಳಗಡೆ ಸಿಕ್ಕಿಕೊಳ್ತದೆ. ಹಾಗೆ ಇವ ಎಳಿತಾನೆ ಅಲ್ವಾ. ಇದನ್ನ ಗಾಳ ಅಂತ ಕರೀತಾರೆ. ಇನ್ನು ಈಗ ಹಳ್ಳಿಗಳಲ್ಲಿಯೂ ಸಹ ನದಿಗಳಲ್ಲೆಲ್ಲ ಗಾಳವನ್ನು ಹಾಕ್ತಾರೆ, ನೀವು ನೋಡಿರ್ಬೋದು. ಗಾಳವನ್ನು ಬೀಸಿದನು. ಅವನಿಗೆ ಸ್ವಲ್ಪ ಹೊತ್ತು ಯಾವುದೇ ದೊಡ್ಡ ಮೀನುಗಳು ಸಿಕ್ಕಲಿಲ್ಲ. ಸ್ವಲ್ಪ ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಹಾಕಿದ ಕೂಡಲೇ ಮೀನು ಸಿಗೋದಿಲ್ಲ ಅಲ್ವಾ. ಮೀನು ಬರುವವರೆಗೆ ಕಾಯಬೇಕು. ಅದನ್ನು ಹಾಕಿದ ಕೂಡಲೇ ನನಗೆ ಯಾವುದೇ ಮೀನುಗಳು ಸಿಗಲಿಲ್ಲ. ನಂತರ ಗಾಳವನ್ನು ಬೀಸಿದಾಗ ಅದರಲ್ಲಿ ಒಂದು ದೊಡ್ಡ ಮೀನು ಸಿಕ್ಕಿ ಹಾಕಿಕೊಂಡಿತ್ತು. ಭಾಳ ಖುಷಿಯಾಯಿತು. ಸಣ್ಣ ಮೀನು ಸಿಕ್ಕಿದ್ರೆ ಇದನ್ನೇನು ಮಾಡೋದು ಅಂತ ಡೌಟ್ ಇರ್ಬೋದು. ಆದರೆ ದೊಡ್ಡ ಮೀನು ಎಲ್ಲಿಗೆ ಸಿಕ್ಕಿ ಹಾಕ್ಕೊಳ್ತಾನೆ. ಅಷ್ಟು ಹೊತ್ತು ಕಾದಿದ್ದಕ್ಕೆ ಪ್ರತಿಫಲವಾಗಿ ದೊಡ್ಡ ಮೀನು ಸಿಕ್ಕಿದ್ದು ಖುಷಿಯಾಯಿತು. ಅವನು ಬಹಳ ಭಾರವಾಗಿದ್ದ ಆ ಮೀನನ್ನು ದಡಕ್ಕೆ ಎಳೆದು ತರಲು ಮುಂದಾದನು. ಯಾಕಂದರೆ ಬಹಳ ವೆಯ್ಟ್ ಇರುತ್ತೆ ಆ ಮೀನು, ಆ ಫಿಶ್. ಅದನ್ನು ಎಳ್ಕೊಂಡು ಬರಬೇಕಾದ್ರೆ ಆ ಹಗ್ಗದಲ್ಲಿ ಸಾಧ್ಯ ಇಲ್ಲ. ಅದರಿಂದ ತುಂಬ ಪ್ರಯತ್ನವನ್ನು ಪಡ್ತಾನೆ. ತಕ್ಷಣವೇ ಆ ಮೀನು ಮಾತನಾಡಲು ಪ್ರಾರಂಭಿಸಿತು. ಬಹಳ ಆಶ್ಚರ್ಯ, ಮೀನು ಮಾತಾಡಲಿಕ್ಕೆ ಪ್ರಾರಂಭಿಸ್ತದೆ. ತಕ್ಷಣ ಆ ಮೀನು ಏನು ಮಾಡ್ತದೆ, ಮಾತಾಡಲಿಕ್ಕೆ ಪ್ರಾರಂಭಿಸ್ತದೆ. ಎಲೈ ಬೆಸ್ತನೆ, ನನ್ನನ್ನು ಮತ್ತೆ ನೀರಿಗೆ ಬಿಟ್ಟು ಬಿಡು. ಏನು ಹೇಳ್ತದೆ ಅಂದರೆ ಮೀನು, ಏ ಬೆಸ್ತನೆ, ನನ್ನನ್ನು ಮತ್ತೆ ನೀರಿಗೆ ಬಿಟ್ಟು ಬಿಡು, ನನ್ನ ಪ್ರಾಣವನ್ನು ಉಳಿಸು. ಯಾಕಂದರೆ ಅಲ್ವಾ, ನೀರಿಲ್ಲದೆ ಮೀನಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನೀರಿದ್ರೆ ಮೀನು ಬದುಕ್ತದೆ, ಇಲ್ಲಿದ್ರೆ ಮೀನು ಬದುಕೋದಿಲ್ಲ. ಅದರಿಂದ ಪ್ರಾಣವನ್ನು ಉಳಿಸು. ನೀನು ಇಲ್ಲಿಗೆ ಯಾವಾಗ ಬಂದು ಏನು ಕೇಳಿದರೂ ಕೊಡುತ್ತೇನೆ. ಆ ಮೀನು ಹೇಳ್ತದೆ, ಎಲೈ ಬೆಸ್ತನೆ, ನನ್ನನ್ನು ಬದುಕಿಸಿಕೊಡು, ನನ್ನನ್ನು ಮತ್ತೆ ನೀರಿಗೆ ಬಿಟ್ಟು ಬಿಡು. ಎಲ್ಲಾದರೂ ನೀರಿಗೆ ಬಿಟ್ಟಿದ್ದೇ ಹೋದಾದರೆ ನೀ ಯಾವತ್ತೇ ಈ ಸಮುದ್ರದ ಕಡೆಗೆ ಬಂದರೆ ನೀ ಏನು ಬೇಕು ಅಂತ ಕೇಳು, ನನ್ನನ್ನು ಕರಿ, ಆವಾಗ ನಾನು ಬಂದು ನಿನಗೆ ಅದನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಏನು ಕೇಳಿದರೂ ಕೊಡುತ್ತೇನೆ, ಇಲ್ಲ ಎನ್ನುವುದಿಲ್ಲ ಎಂದಿತ್ತು. ನಾನು ಯಾವತ್ತೂ ನಿನಗೆ ಇಲ್ಲ ಅಂತ ಹೇಳುವುದಿಲ್ಲ. ನೀ ಬಂದು ಕೇಳಿದಾಗ, ನಿನ್ನ ಕಷ್ಟ ಏನು ಅಂತ ಕೇಳಿದಾಗ ನಾನು ನಿನಗೆ ಕೊಡ್ತೇನೆ ಅಂತ ಹೇಳುತ್ತದೆ. ಇಷ್ಟು ವಿಷಯಗಳನ್ನು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ಅಲ್ವಾ, ಈ ಬೆಸ್ತ ಮೀನನ್ನು ಬಿಡ್ತಾನ ಅಥವಾ ತಗೊಂಡು ಹೋಗ್ತಾನ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಇದಿಷ್ಟು ಈ ತರಗತಿಯಲ್ಲಿ. ಏನಾದರೂ ಅನುಮಾನಗಳಿದ್ರೆ ನೀವು ಸಂದೇಶಗಳ ಮೂಲಕ ನೀವು ಅನುಮಾನಗಳನ್ನು ಪರಿಹರಿಸಿಕೊಳ್ಬೋದು. ಯಾವುದಾದ್ರೂ ಅರ್ಥಗಳು ಗೊತ್ತಾಗಿಲ್ಲ ಅಂತ ಆದರೆ ಇಲ್ಲಿ ಶಬ್ದಾರ್ಥಗಳು ಅಂತ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಅಲ್ಲಿ ನೋಡಿ ಅರ್ಥಗಳನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಸಲ ಪುಸ್ತಕವನ್ನು ಓದಿ, ಪಾಠವನ್ನು ತೆಗೆದು ಓದಿ. ಯಾಕಂದರೆ ಇಡೀ ಪಾಠವನ್ನು ಅಥವಾ ತರಗತಿಯ ರೀತಿಯಲ್ಲಿ ಕವರ್ ಮಾಡಲಿಕ್ಕೆ ಭಾಳ ಕಷ್ಟ. ಅದರಿಂದ ಸ್ವಲ್ಪವಾಗಿ ನಾವು ಈ ತರಗತಿಯಲ್ಲಿ ವಿವರಿಸ್ತಾ ಹೋಗಬೇಕಾಗತ್ತೆ. ಪಾಠವನ್ನು ಅರ್ಥೈಸಿಕೊಳ್ಳಿ. ಅನುಮಾನಗಳಿದ್ರೆ ಸಂದೇಶಗಳ ಮೂಲಕ ಕೇಳ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಬೆಸ್ತ ಮೀನನ್ನು ಹಿಡಿತಾನ ಅಥವಾ ಬಿಡ್ತಾನ ಅನ್ನೋದನ್ನು ನಾವು ನೋಡೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ.